ನಿಮಗೆ ವಿಜುವಲ್ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಜೊತೆ ತಿಂಡಿ ಮಾಡಿ ನೀವು. ಯಾಕೆಂದರೆ ಈ ಕಲರ್ ಬರೋದು ನೋಡಿ, ಪ್ರಕೃತಿ ವಿಸ್ಮಯ ಎಷ್ಟೊಂದು ಸೊಗಸಾಗಿದೆ ಅಂದರೆ ನಮಸ್ಕಾರ ಸ್ನೇಹಿತರೆ. ಈ ದಿನ ನನ್ನ ಜೊತೆ ನಿಮಗೆ ವಿಜುವಲ್ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಜೊತೆ ತಿಂಡಿ ಮಾಡಿ ನೀವು. ಸೂಪರಾಗಿದೆ. ಇದನ್ನು ಕೊಡಗಿನಲ್ಲಿ ಆಟಿ ಸೊಪ್ಪು ಅಂತ ಸಿಗುತ್ತೆ. ಆಟಿ ಅಂದರೆ 18 ದಿನಗಳಲ್ಲಿ ಆ ಸೊಪ್ಪು ಈ ರೀತಿಯಾದ ಕಲರ್ ಕೊಡುತ್ತೆ. 18 ದಿನದಲ್ಲೇ ಮಾಡಬೇಕು. 18 ರೋಗಗಳನ್ನು ವಾಸಿ ಮಾಡುತ್ತೆ. ಆವಾಗ ತುಂಬ ಮಳೆ ಇರುತ್ತೆ. ಸಹಜವಾಗಿ ಅವರೆಲ್ಲೂ ಹೊರಗಡೆ ಎಲ್ಲ ಹೋಗೋಕ್ಕಾಗೋದೇ ಇಲ್ಲ ಕೊಡಗಿನಲ್ಲಿ. ಆ ಮಳೆ ಇದ್ದಾಗ ಬೇಕಷ್ಟು ಕಾಯಿಲೆಗಳು ಬರ್ತವೆ. ಜ್ವರ, ನೆಗಡಿ, ತಲೆನೋವು ಈ ಥರದ್ದೆಲ್ಲ ಬರ್ತಾ ಇರ್ತಾವಲ್ಲ. ಆವಾಗ ಆ ಸೊಪ್ಪನ್ನು ಕಾಡಿನಿಂದ ತಂದು ರಸ ಮಾಡಿ, ರಸದಿಂದ ಸ್ವೀಟ್ಸ್ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಈ ರೀತಿ ಅನ್ನ ಮಾಡ್ತಾರೆ, ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ಸೇವನೆ ಮಾಡ್ತಾರೆ. ನೋಡಿ ಪ್ರಕೃತಿಯ ವಿಸ್ಮಯ ಎಷ್ಟು ಸೊಗಸಾಗಿದೆ ಅಂದರೆ, ಇದೇ ಸೊಪ್ಪನ್ನ ನೀವು ಬೇಸಿಗೆನಲ್ಲಿ ಬೇಯಿಸಿ ಮಾಡಿ ಈ ಕಲರ್ ಬರೋದಿಲ್ಲ. ಆ ಕಾಲಕ್ಕೆ ಮಾತ್ರ, ಆ ಟೈಮ್ನಲ್ಲಿ ಇದು ಆ ಸೊಪ್ಪು ಆ ಬಣ್ಣವನ್ನು ಕೊಡುತ್ತೆ. ಸೊ ಇದು ಅನ್ನ ರೈಸ್ಗೆ ಹಾಕಿದ್ದೀವಿ ನಾವು. ಇದೊಂದು ಸ್ವೀಟು. ನಮ್ಮ ಹುಡುಗ ಹೋಗಿದ್ದ, ಹೃದಯ್ ಅಂತ ನಮ್ಮ ವಿಡಿಯೋಗ್ರಾಫರ್. ಸೊ ಊರಿಗೆ ಹೋಗಿದ್ದ, ಅಲ್ಲಿಂದ ಮಾಡಿ ಕಳಿಸಿದ್ದಾರೆ. ಈ ಸ್ವೀಟ್ ಮಾಡೋದು ತುಂಬ ಈಸಿ. ಅದನ್ನು ನಾನು ವಿಜುವಲ್ಸ್ ಹಾಕ್ತೀನಿ ನಾನು ನಿಮಗೆ. ಅದೇ ರಸ ಹಾಕೋದು, ಮಾಮೂಲಿ ರವೆ ಮತ್ತು ಸಕ್ಕರೆ, ತುಪ್ಪ ಇದ್ದರೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿ ಈ ಥರ ಎಲ್ಲ ಮಾಡೋದು. ಇದಕ್ಕೆ ಏನು ಹಾಕೋಬೇಕಪ್ಪ ಅಂದರೆ ತುಪ್ಪ ಹಾಕೋಬೇಕು, ಜೇನುತುಪ್ಪ ಹಾಕೋಬೇಕು, ತಿನ್ನಬೇಕು. ನೋಡಿ ಎಲ್ಲ ಮೆಡಿಕಲ್ ವ್ಯಾಲ್ಯೂ ಇರ್ತಕ್ಕಂಥ ಆಹಾರ ಪದಾರ್ಥಗಳು. ಅದಕ್ಕೆ ಒಂದು ವಿಶೇಷವಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ. ಯಾಕೆಂದರೆ ಈ ಕಲರ್ ಬರೋದು ನೋಡಿ, ಪ್ರಕೃತಿ ವಿಸ್ಮಯ ಎಷ್ಟೊಂದು ಸೊಗಸಾಗಿದೆ ಅಂದರೆ, ಆ ಕೇವಲ 18 ದಿನಗಳಲ್ಲಿ ಇನ್ನೂ ಕಲರ್ ಜಾಸ್ತಿ ಬರುತ್ತಂತೆ. ಈಗಾಗಲೇ 18 ದಿನ ಮುಗ್ದೋಗಿದೆ. ಆಮೇಲೆ ಕಲರ್ ಕಡಿಮೆ ಆಗ್ತಾ ಹೋಗುತ್ತಂತೆ. ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಆಯಿತು ಅಂದರೆ ಇದೇ ಸೊಪ್ಪಲ್ಲಿ ಕಲರ್ ಬರೋದಿಲ್ಲ. ನೋಡಿ ಈ ಕಲರ್ ಬರೋದು ಆ ದಿನಗಳಲ್ಲಿ ಮಾತ್ರ, ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ. ಇದಕ್ಕೆ ನಾವೇನು ಮಾಡಬೇಕು? ತುಪ್ಪ ಹಾಕೋಬೇಕು. ನೋಡಿ ತುಪ್ಪ ಒಂದು ಸ್ಪೂನ್ ಹಾಕ್ಕೊತೀನಿ. ಅದಾದಮೇಲೆ ಜೇನುತುಪ್ಪ, ಹಿಂಗೆ 1 ಸ್ಪೂನ್ ಜೇನುತುಪ್ಪ ಹಾಕೋಬೇಕು. ಅದಾದ ಮೇಲೆ ನೋಡಿ ಇದೇ ತೋರಿಸ್ತೀನಿ, ಹೇಳಿದ್ನಲ್ಲ ರಸ. ನಮ್ಗೆ ಅಲ್ಲಿಂದ ಮಾಡಿ ಕಳಿಸಿದ್ರೆ, ಒಂದು ಬಾಟ್ಲಲ್ಲಿ ಕಳಿಸಿದ್ರೆ ನೋಡಿ ಕಲರ್ ಇದೆ. ಇದನ್ನು ಅನ್ನ ಮಾಡ್ಬೇಕಾದ್ರೆ ಅನ್ನಕ್ಕೆ ಸ್ವಲ್ಪ ಹಾಕೋದಷ್ಟೇ. ಇದು ಅದ್ಭುತವಾಗಿದೆ, ನಂಗೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿಂದ ತರಿಸ್ದೆ, ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ನಿಮ್ಮ ಕಡೆ ಸಿಕ್ಕರೆ ಈ ಸೊಪ್ಪನ್ನು, ಆಟಿ ಸೊಪ್ಪು ತೋರಿಸ್ತೀನಿ, ವಿಷುವಲ್ಸ್ ಬರುತ್ತೆ, ನೋಡ್ಕೊಂಡು ಮಾಡ್ಕೊಂಡು ತಿಂದ್ರಿ, ಚೆನ್ನಾಗಿರುತ್ತೆ. ನೋಡಿ ಇದು ರಸ. ಈಗೇನು ಮಾಡಬೇಕು? ತುಪ್ಪ, ಜೇನುತುಪ್ಪ, ತೆಂಗಿನಕಾಯಿನ ತುರಿಯನ್ನು ಮೇಲೆ ಹೀಗೆ ಹಾಕ್ಕೋಬೇಕು. ನನ್ನ ಜೊತೆ ನೀವು ತಿನ್ನಿ ಬ್ರೇಕ್ಫಾಸ್ಟ್. ವೆಲ್ಕಮ್ ಟು ದ ಬ್ರೇಕ್ಫಾಸ್ಟ್. ಈಗ ಕಲಿಸ್ಕೊಂಡು ಆರಾಮಾಗೆ ಇಸಿ ತಿನ್ನೋದು. ತುಪ್ಪ, ಜೇನುತುಪ್ಪ, ಈ ಟೇಸ್ಟು ಸೂಪರಾಗಿದೆ. ಸ್ವೀಟ್ ನೋಡಿ, ಅದೇ ಕಲರ್ ಸಾಕತ್ತಾಗಿದೆ. ಇದ್ರೆ ಮಾಡ್ಕೊಂಡು ತಿನ್ನಿ. ವಿಶೇಷವಾದ ಬ್ರೇಕ್ಫಾಸ್ಟ್, ವಿಜುವಲ್ ಬ್ರೇಕ್ಫಾಸ್ಟ್ ಫಾರ್ ಯು. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಈ ಆಟಿ ಸೊಪ್ಪು ಜಾಸ್ತಿ ಬೆಳೆದು ಕಾಡಲ್ಲಿ ಬೆಳೆಯುತ್ತೆ. ಕೊಡಗಿನಲ್ಲಿ ಕಾಫಿ ತೋಟಗಳಿರುತ್ತಲ್ಲ, ತೋಟದ ಸುತ್ತಮುತ್ತ ಬೇಲಿನಲ್ಲಿ ಹೊರಗಡೆ ಎಲ್ಲ ಜೋರಾಗಿ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಪ್ರಕೃತಿಯ ವಿಸ್ಮಯಗಳನ್ನು ಇವನ್ನೆಲ್ಲ ನೋಡಿ ನಾವು ತಿಳ್ಕೊಬೇಕು. ಬೆಂಗಳೂರು ಸಿಟಿಲಿ ಹಿಂಗೆ ಬೆಳೆಯೋಕ್ಕಾಗತ್ತಾ? ಅದಕ್ಕೆ ಬೆಂಗಳೂರು ಆಸ್ಪತ್ರೆಗಳು ಜಾಸ್ತಿ. ಸೊ ಮಳೆಗಾಲದಲ್ಲಿ ಕಾಯಿಲೆ ಬಂದಾಗ, ಜ್ವರ ಬಂದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಪಾಪ ಇವರು ಕಾಡಲ್ಲಿ ಇರ್ತಾರೆ, ತುಂಬ ಮಳೆ ಬರುತ್ತೆ, ಕೆಲವು ಸರಿ 3-4 ದಿನ ಹೊರಗಡೆನೇ ಬರೋಕ್ಕಾಗಲ್ಲ.
ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಈ ರೀತಿಯಾದ ಸೊಪ್ಪುಗಳನ್ನು ತಂದು ಮನೆಯಲ್ಲಿ ರಸವನ್ನು ತೆಗೆದು ಅಡುಗೆ ಮಾಡ್ಕೊಂಡು ಸೇವನೆ ಮಾಡ್ತಾರೆ. ಆಗ ಅವ್ರಿಗದು ರೇಸಿನ್ಸ್ ಪವರ್ ಕೊಡುತ್ತೆ. ನೆಗಡಿ ಆಗಲ್ಲ, ಜ್ವರ ಬರಲ್ಲ, ತುಂಬ ಕೋಲ್ಡ್ ಇರುತ್ತಲ್ವ, ಅದಕ್ಕೆ ಸೃಷ್ಟಿ ಕೊಟ್ಟಿರೋದು. ಆಟಿ ಸೊಪ್ಪು ಅಂದರೆ 18 ದಿನಗಳು ತುಂಬ ಶ್ರೇಷ್ಠವಾದದ್ದು. 18 ರೋಗಗಳನ್ನು ಹೋಗಲಾಡಿಸ್ತಕ್ಕಂಥ ಗುಣ ಅದಕ್ಕಿದೆ. ಅದಕ್ಕೆ ಅದನ್ನು ನೀವು ಸೇವನೆ ಮಾಡಿ ಅಂತ ಯಾರು ಕಂಡುಹಿಡಿದ್ರು, ಹೇಗೆ ಕಂಡುಹಿಡಿದ್ರು? ಆ ಕಾಲಕ್ಕೆ ತಕ್ಕಂತೆ ಈ ಸೊಪ್ಪಿನಲ್ಲಿ ಈ ರೀತಿಯಾದ ಬಣ್ಣ ಇದೆ. ಆ ಬಣ್ಣನೇ ಅದರತಕ್ಕಂಥ ಕೆಮಿಕಲ್ಲು ನಮ್ಮ ದೇಹಕ್ಕೆ ಎಷ್ಟೊಂದು ಆರೋಗ್ಯವನ್ನು ಉಂಟು ಮಾಡುತ್ತೆ ಅನ್ನೋಕ್ಕೋಸ್ಕರ. ನೋಡಿ, ಸೊಪ್ಪನ್ನು ತಂದಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದರಲ್ಲಿ ಸಣ್ಣ ಪುಟ್ಟ ಮಳೆಗಾಲ ಅಲ್ವಾ, ಹುಳುಗಳಿರುತ್ತೆ. ಆದ್ದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಆ ಸೊಪ್ಪನ್ನ ಚೆನ್ನಾಗಿ ಕುದಿಸಾದ್ಮೇಲೆ ರಸವನ್ನು ತೆಗೆದಿಟ್ಕೋಬೇಕು. ಜೊತೆಗೆ ಇಲ್ಲಿ ಒಂದು ಸೃಷ್ಟಿಯ ರಹಸ್ಯವನ್ನು ನೀವು ಅರ್ಥ ಮಾಡ್ಕೋತಾ ಹೋಗಿ. ಇದು ಬೇರೆ ಕಡೆ ಸಿಗೋದಿಲ್ಲ. ಈಗ ಬೆಂಗಳೂರು ಕಡೆ, ನಮ್ಮ ಕನಕಪುರದ ಕಡೆ, ಬೇರೆ ಬೇರೆ ಈ ಕಡೆ ಚಿತ್ರದುರ್ಗ, ಬಳ್ಳಾರಿ, ವಾಟ್ ಎವರ್ ಇಟ್ ಇಸ್, ಆ ಏರಿಯಾದಲ್ಲಿ ಈ ಸೊಪ್ಪು ಸಿಗೋಲ್ಲ. ಈ ಸೊಪ್ಪು ಸಿಗೋದೇ ಕೂರ್ಗ್ ಸೈಡ್, ಜಾಸ್ತಿ ಮಲೆನಾಡು ಕಡೆನೇ ಈ ಸೊಪ್ಪು ಸಿಗೋದು. ಮಲೆನಾಡಲ್ಲಂದರೆ ಜಾಸ್ತಿ ಮಳೆ ಬರ್ತಾ ಇರುತ್ತಲ್ವ, ಕೋಲ್ಡ್ ಇರುತ್ತಲ್ವ, ಅದು ಬರುತ್ತೆ. ಜೊತೆಗೆ 18 ದಿನಗಳಲ್ಲಿ, ಆಟಿ ಅಂದರೆ 18 ದಿನಗಳಲ್ಲಿ. ನೋಡಿ, ಇಲ್ಲಿ ಸ್ವೀಟ್ ಮಾಡಿದ್ದಾರೆ. ಆ ಸ್ವೀಟ್ ಮಾಡೋದು ತುಂಬ ಸರಳ. ಆ ಸೊಪ್ಪಿನ ರಸ, ರವೆ ಹುರ್ಕೊಂಡು, ರವೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ, ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಬೆಲ್ಲ ಹಾಕ್ಕೊಂಡು ಕೇಸರಿ ಭತ್ತರ ಮಾಡಿ ಆ ತುಪ್ಪ ಹಾಕ್ಕೊಂಡು ಅದೆಲ್ಲ ಫ್ಲಾಟ್ ಮಾಡ್ತಾರೆ, ಆ ಸ್ವೀಟ್ ಮಾಡ್ಕೊತಾರೆ. ನೋಡಿ, ಈ ಸೊಪ್ಪು ಹೊರಗಡೆಯಲ್ಲೂ ಸಿಗೋದಿಲ್ಲ, ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ. ಅಂದರೆ ಅಲ್ಲಿಯ ಜನಕ್ಕೆ, ಅಲ್ಲಿಯ ವಾತಾವರಣಕ್ಕೆ ಆಗ ಈ ರಸವನ್ನು ಉಪಯೋಗಿಸಿದರೆ ನಮಗೆ ರೇಸಿನ್ಸ್ ಪವರ್ ಬರುತ್ತೆ, ಇಮ್ಯುನಿಟಿ ಬರುತ್ತೆ ಅನ್ನತಕ್ಕಂಥದ್ದು ವಿಸ್ಮಯಗಳನ್ನು ಸೃಷ್ಟಿ ಹೇಗೆ ಕೊಟ್ಟಿದೆ, ಮನುಷ್ಯ ಹೇಗೆ ಅದನ್ನೆಲ್ಲ ಕಂಡಿಡ್ಕೊಂಡಿದ್ದಾನೆ. ಹೀಗೆ ನಾವು ಪ್ರಕೃತಿನ ನೋಡ್ತಾ ಹೋದರೆ ಎಷ್ಟೋ ವಿಚಾರಗಳು ನಮ್ಮಿಂದ ಎಷ್ಟೋ ಕಾಣೆಯಾಗ್ಬಿಟ್ಟಿದೆ. ಆ ವಿಚಾರಗಳು ಬಂದಾಗ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡಿಕೊಂಡ್ರೆ ಆರೋಗ್ಯವಾಗಿರ್ಬೋದು.